ಇದ್ದಂಥ 15,000 ಕೋಟಿ ರೂಪಾಯಿ ಖೋತಾ ಮಾಡಿದ್ದಾರೆ. ನಮಗೆ ಜಲ್ ಜೀವನ್ ಮಿಷನ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿಲ್ಲ. ಉದ್ಯೋಗ ಖಾತ್ರಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಇವತ್ತು ರಾಜ್ಯಕ್ಕೆ ವಂಚನೆ ಮಾಡಿದ್ದಾರೆ. ಇವತ್ತು ಈ ರೀತಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ದುರ್ಬಲ ಮಾಡಿ ಇವತ್ತಿರುವಂಥ ಒಕ್ಕೂಟದ ವ್ಯವಸ್ಥೆಯನ್ನು ಹಾಳು ಮಾಡಿ ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆಗೆ ಧಕ್ಕೆ ತರುವಂಥ ಒಂದು ಕೆಲಸ ಕೇಂದ್ರದ BJP ಸರ್ಕಾರ ಮಾಡ್ತಾ ಇದೆ. ಜನ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಇವತ್ತು ದಾವಣಗೆರೆಯಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ಎರಡೂ ಕಡೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಮಾನ್ಯ ಮಲ್ಲಿಕಾರ್ಜುನರವರು ಉಸ್ತುವಾರಿ ಸಚಿವರಾಗಿ ಉತ್ತಮವಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಅವರ ಧರ್ಮಪತ್ನಿ ಆದಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಹಿತ ಸಂಸತ್ತಿನಲ್ಲಿ ರಾಷ್ಟ್ರದ ಗಮನ ಸೆಳೆಯುವಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪರಿವಾರ ಸಮಾಜ ಸೇವೆಗಾಗಿ ತನ್ನನ್ನು ತಾನೇ ತೊಡಗಿಸಿಕೊಂಡಿದೆ. ಇವರು ಖುದ್ದಾಗಿ ಶ್ರೀಮಂತರಾಗಿ ಇವತ್ತು ಆರಾಮಾಗಿರ್ಬೋದು, ಆದರೆ ರಾಜಕೀಯದಲ್ಲಿ ಬಂದು ಜನರಿಗೆ, ಬಡವರಿಗೆ, ಇವತ್ತು ಕಷ್ಟದಲ್ಲಿದ್ದಂಥವರಿಗೆ ಸೇವೆ ಮಾಡಬೇಕು ಅನ್ನುವಂಥ ಒಂದು ಭಾವನೆಯಿಂದ ಇವತ್ತು ರಾಜಕೀಯದಲ್ಲಿ ಧುಮುಕಿದ್ದಾರೆ. ಹೀಗಾಗಿ ಜನ ಅರ್ಥ ಮಾಡಿಕೊಂಡಿದ್ದಾರೆ. ನಾನು ಈಗಾಗಲೇ ಎಲ್ಲ ಕಡೆ ಪ್ರಚಾರ ಮಾಡಿದ್ದು ಜನರ ಒಂದು ಏನು ಭಾವನೆಗಳು ನೋಡಿಕೊಂಡು ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಭರವಸೆ ಇದೆ. ನಮ್ಮ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಕನಿಷ್ಠ 50,000 ಮತಗಳಿಗಿಂತಲೂ ಹೆಚ್ಚಿನ ಮತಗಳಿಂದ ಶಾಮನೂರು ಅಣ್ಣನವರು ಏನು ಮತದಿಂದ ಗೆದ್ದಿದ್ದರು, ಅಂತರದಿಂದ ಗೆದ್ದಿದ್ದರು, ಅದರ ದುಪ್ಪಟ್ಟು ಅಂತರದಿಂದ ಮಾನ್ಯ ಸಮರ್ಥ ಅವರು ಗೆಲ್ತಾರೆ. ಅವರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡಬೇಕು, ಎಲ್ಲರೂ ಅವರಿಗೆ ಸಹಕಾರ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಜನರಲ್ಲಿ ವಿನಂತಿಯನ್ನು ಮಾಡಿ ಎಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜಿಲ್ಲಾ ಕೇಂದ್ರ JH ಪಟೇಲ್ರು ಮಾಡಿದ್ದು ಅದು ಸತ್ಯ, ಅದರ ಕ್ವಶನ್ ಇಲ್ಲ. ಆದರೆ ಇವತ್ತು ಅಭಿವೃದ್ಧಿ ಮಾಡಿದಂಥದ್ದು ಮತ್ತು ಜಿಲ್ಲಾ ಕೇಂದ್ರ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಂಥದ್ದು, ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದಂಥದ್ದು ಯಾರು? ಶಾಮನೂರವರೇ ಮಾಡಿದ್ದಾರೆ. ಅದಕ್ಕೆ ಶ್ರೇಯಸ್ಸು ಶಾಮನೂರವರಿಗೆ ಸಲ್ತದೆ, JH ಪಟೇಲ್ರಿಗೂ ಸಲ್ತದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇದ್ದಂಥ 15,000 ಕೋಟಿ ರೂಪಾಯಿ ಖೋತಾ ಮಾಡಿದ್ದಾರೆ. ನಮಗೆ ಜಲ್ ಜೀವನ್ ಮಿಷನ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿಲ್ಲ. ಉದ್ಯೋಗ ಖಾತ್ರಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಇವತ್ತು ರಾಜ್ಯಕ್ಕೆ ವಂಚನೆ ಮಾಡಿದ್ದಾರೆ. ಇವತ್ತು ಈ ರೀತಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ದುರ್ಬಲ ಮಾಡಿ ಇವತ್ತಿರುವಂಥ ಒಕ್ಕೂಟದ ವ್ಯವಸ್ಥೆಯನ್ನು ಹಾಳು ಮಾಡಿ ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆಗೆ ಧಕ್ಕೆ ತರುವಂಥ ಒಂದು ಕೆಲಸ ಕೇಂದ್ರದ BJP ಸರ್ಕಾರ ಮಾಡ್ತಾ ಇದೆ. ಜನ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಇವತ್ತು ದಾವಣಗೆರೆಯಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ಎರಡೂ ಕಡೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಮಾನ್ಯ ಮಲ್ಲಿಕಾರ್ಜುನರವರು ಉಸ್ತುವಾರಿ ಸಚಿವರಾಗಿ ಉತ್ತಮವಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಅವರ ಧರ್ಮಪತ್ನಿ ಆದಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಹಿತ ಸಂಸತ್ತಿನಲ್ಲಿ ರಾಷ್ಟ್ರದ ಗಮನ ಸೆಳೆಯುವಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪರಿವಾರ ಸಮಾಜ ಸೇವೆಗಾಗಿ ತನ್ನನ್ನು ತಾನೇ ತೊಡಗಿಸಿಕೊಂಡಿದೆ. ಇವರು ಖುದ್ದಾಗಿ ಶ್ರೀಮಂತರಾಗಿ ಇವತ್ತು ಆರಾಮಾಗಿರ್ಬೋದು, ಆದರೆ ರಾಜಕೀಯದಲ್ಲಿ ಬಂದು ಜನರಿಗೆ, ಬಡವರಿಗೆ, ಇವತ್ತು ಕಷ್ಟದಲ್ಲಿದ್ದಂಥವರಿಗೆ ಸೇವೆ ಮಾಡಬೇಕು ಅನ್ನುವಂಥ ಒಂದು ಭಾವನೆಯಿಂದ ಇವತ್ತು ರಾಜಕೀಯದಲ್ಲಿ ಧುಮುಕಿದ್ದಾರೆ. ಹೀಗಾಗಿ ಜನ ಅರ್ಥ ಮಾಡಿಕೊಂಡಿದ್ದಾರೆ. ನಾನು ಈಗಾಗಲೇ ಎಲ್ಲ ಕಡೆ ಪ್ರಚಾರ ಮಾಡಿದ್ದು ಜನರ ಒಂದು ಏನು ಭಾವನೆಗಳು ನೋಡಿಕೊಂಡು ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಭರವಸೆ ಇದೆ. ನಮ್ಮ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಕನಿಷ್ಠ 50,000 ಮತಗಳಿಗಿಂತಲೂ ಹೆಚ್ಚಿನ ಮತಗಳಿಂದ ಶಾಮನೂರು ಅಣ್ಣನವರು ಏನು ಮತದಿಂದ ಗೆದ್ದಿದ್ದರು, ಅಂತರದಿಂದ ಗೆದ್ದಿದ್ದರು, ಅದರ ದುಪ್ಪಟ್ಟು ಅಂತರದಿಂದ ಮಾನ್ಯ ಸಮರ್ಥ ಅವರು ಗೆಲ್ತಾರೆ. ಅವರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡಬೇಕು, ಎಲ್ಲರೂ ಅವರಿಗೆ ಸಹಕಾರ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಜನರಲ್ಲಿ ವಿನಂತಿಯನ್ನು ಮಾಡಿ ಎಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜಿಲ್ಲಾ ಕೇಂದ್ರ JH ಪಟೇಲ್ರು ಮಾಡಿದ್ದು ಅದು ಸತ್ಯ, ಅದರ ಕ್ವಶನ್ ಇಲ್ಲ. ಆದರೆ ಇವತ್ತು ಅಭಿವೃದ್ಧಿ ಮಾಡಿದಂಥದ್ದು ಮತ್ತು
ಜಿಲ್ಲಾ ಕೇಂದ್ರ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಂಥದ್ದು, ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದಂಥದ್ದು ಯಾರು? ಶಾಮನೂರವರೇ ಮಾಡಿದ್ದಾರೆ. ಅದಕ್ಕೆ ಶ್ರೇಯಸ್ಸು ಶಾಮನೂರವರಿಗೆ ಸಲ್ತದೆ, ಏಜ್ ಪಲ್ಟಿಗೂ ಸಲ್ತದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಭಾರಿ ದೋಸ್ತಿದ್ದ